ಬಂಟ್ವಾಳ ತಾಲೂಕಿನ ವಿಟ್ಲಾದ ಮುರುವ ಎಂಬಲ್ಲಿ ದಲಿತ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ ಜಾತಿ ನಿಂದನೆ ಎಸಗಿರುವ ಆರೋಪಿಯನ್ನ ತಕ್ಷಣ ಬಂಧಿಸಿ ಆರೋಪಿಯ ಹಿಂದೆ ಯಾರೆಲ್ಲ ಇದ್ದಾರೆ ಎಂದು ಸೂಕ್ತ ತನಿಖೆ ನಡೆಸಿ ಆರೋಪಿಯನ್ನ ವಿಚಾರಗೊಳಪಡಿಸಬೇಕು. ಒಟ್ಟು ಘಟನೆ ಸತ್ಯಾಸತ್ಯತೆ ಬಯಲಾಗಬೇಕು. ಇಲ್ಲದಿದ್ದಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಲಿದ್ದೇವೆ. ದಲಿತ ಹಕ್ಕು ಸಮಿತಿಯ ರಾಜ್ಯ ಸಮಿತಿ ಸದಸ್ಯೆ ಈಶ್ವರಿ ಶಂಕರ್ ಮತ್ತು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪ್ರಬಲ ರಾಜಕೀಯ ಹಿನ್ನೆಲೆಯುಳ್ಳಂತಹ ಮಹೇಶ್ ಭಟ್ ಎಂಬಾತ ಲೈಂಗಿಕ ಕಿರುಕುಳ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಇದೀಗ ಬಾಲಕಿ ಖಿನ್ನತೆಗೊಳಗಾಗಿದ್ದು ಪೊಲೀಸ್ ಇಲಾಖೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಬಾಲಕಿಯನ್ನ ವೈದ್ಯಕೀಯ ತಪಾಸಣೆಗೊಳಪಡಿಸಬೇಕು ಎಂದು ದಲಿತ ಹಕ್ಕು ಸಮಿತಿ ಆಗ್ರಹಿಸುತ್ತದೆ ಎಂದು ಅವರು ತಿಳಿಸಿದರು. ರಾಜಕೀಯವಾಗಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವ ಭೂಮಾಲಕ ಮಹೇಶ್ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಆಮಿಷ ಒಡ್ಡಿ ಲೈಂಗಿಕ ಕಿರುಕುಳ ನೀಡಿದ್ದಲ್ಲದೆ ಈ ಬಗ್ಗೆ ಯಾರಲ್ಲೂ ಹೇಳಬಾರದು ಎಂದು ಬೆದರಿಕೆಯನ್ನ ಹಾಕಿದ್ದ. ಈ ಕುರಿತು ವಿಚಾರಿಸಲು ಶಾಲಾ ಶಿಕ್ಷಕರು ಆಕೆಯ ಮನೆಗೆ ತೆರಳಿದ್ದ ವೇಳೆ ಆಕೆಯ ಮನೆಯವರು ಆಕೆಗೆ ಆರೋಗ್ಯ ಸರಿಯಿಲ್ಲ ಎಂದು ಆಕೆಯನ್ನ ಮಾತನಾಡಿಸಲು ಬಿಡಲಿಲ್ಲ ಎನ್ನಲಾಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಈ ಕುರಿತು ವಿಟ್ಲ ಠಾಣೆಯಲ್ಲಿ ಮಾರ್ಚ್ 24ರಂದು ಆರೋಪಿ ಮೇಲೆ ಲೈಂಗಿಕ ಕಿರುಕುಳ ಹಾಗೂ ಜಾತಿ ನಿಂದನೆ ಕೇಸು ಕೂಡ ದಾಖಲಾಗಿದೆ ಎಂದು ತಿಳಿಸಿದ ಅವರು, ಅಂದು ಸಮಿತಿಯವರು ಸ್ಥಳೀಯ ಮುಖಂಡರು ಆಕೆಯನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದು ಅತ್ಯಾಚಾರ ನಡೆದಿರುವ ಕುರಿತು ಬಲವಾದ ಶಂಕೆ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಆರೋಪಿ ಮಹೇಶ್ ಬೆದರಿಕೆಯನ್ನ ಒಡ್ಡಿ ಎತ್ತವರು ಸತ್ಯವನ್ನ ಮುಚ್ಚಿಡುವ ಸಾಧ್ಯತೆ ಹೆಚ್ಚಾಗಿದ್ದು ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಕೂಡಾಜೆ, ಕಾರ್ಯದರ್ಶಿ ಕೃಷ್ಣ ತಣ್ಣೀರುಬಾವಿ, ಮುರುವ ಸಮಿತಿ ಕಾರ್ಯದರ್ಶಿ ಪುಷ್ಪರಾಜು ಉಪಸ್ಥಿತರಿದ್ದರು. ಕೂತ್ಕೊಂಡಿದ್ದೇನೆ ಅನ್ನುವಂಥದ್ದು ಕೂಡ ವಿಚಾರವನ್ನ ಆ ಹುಡುಗಿ ನಿನ್ನೆ ಹೇಳಿರುವಂತದ್ದು. ಹೀಗೆ ನಾವು ಹೇಳುವಂಥದ್ದು ಈಗ ಗುಡ್ಡೆ ಕರೆದಿರುವಂತದಲ್ಲ, ಅಲ್ಲಿಯ ಒಂದು ವಿವರಗಳು ಬಂದು ನೋಡಿದಾಗ ಜನರ ಒಂದು ಒಪಿನಿಯನ್ ಹೇಳುವಾಗ ಆಮೇಲೆ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳುವಂಥದ್ದು ನಮ್ಗೂ ಒಂದು ಪ್ರಚಾರ ಇದೆ. ಹಾಗಾಗಿ ನಾವು ಹೇಳುವಂಥದ್ದು ಇದನ್ನು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಕೇವಲ ದಲಿತ ಬಾಲಕಿ ಅನ್ನೋ ಪ್ರಶ್ನೆ ಅಲ್ಲ, ಒಬ್ಬ ಮಹಿಳೆಯೂ ಹೌದು, ಒಂದು ಯುವತಿಯು ಹೌದು. ಹಾಗಾಗಿ ನಮ್ಗೆ ಡಿವೈಎಫ್ಐನವರು, JMS ಅವರು, SFI ಮಗು ಅವಳು ಬಾಲಕಿ ವಿದ್ಯಾರ್ಥಿ ಕೂಡ ಹೌದು. ಹಾಗಾಗಿ SFIನೂ ಕೂಡ ಈ ಒಂದು ಘಟನೆಗೆ ಬೆಂಬಲ ಕೊಡ್ತಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಮತ್ತೆ ನಾವು ಹೇಳುವಂತ ಆರೋಪಿಯನ್ನು ಪತ್ತೆ ಮಾಡ್ಲೇಬೇಕು ಅನ್ನುವಂತ ವಿಚಾರವಾಗಿ ಆರೋಪಿ ಯಾರು ಮಹೇಶ್ ಭಟ್ ಇದ್ದಾರೆ ಅವರನ್ನು ಜೈಲಿಗೆ ಹಟ್ಟಬೇಕು. ಆಮೇಲೆ ಅವರು ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಹೌದು. ಹಾಗಾಗಿ ಅವರಿಗೆ ರಾಜಕೀಯ ಪ್ರಭಾವವನ್ನು ಒಡ್ಡಿ ಈ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಪ್ರಕರಣದಲ್ಲಿ ಖುಲಾಸೆ ಕೂಡ ಆಗ್ಬಹುದು. ಹಾಗಾಗಿ ನಾನು ಹೇಳುತ್ತದು ತಪ್ಪಿದಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು, ಈ ಬಾಲಕಿಗೆ ನ್ಯಾಯ ಸಿಗ್ಲೇಬೇಕು. ಒಂದು ಸರಿಯಾದ ಒಂದು ವೈದ್ಯಕೀಯ ತಪಾಸಣೆಗೊಳಪಟ್ಟು ಈ ಒಂದು ತನಿಖೆ ನಡೆದು ಸೂಕ್ತ ಪರಿಹಾರ ಆ ಹುಡುಗಿಯೇ ಸಿಗ್ಬೇಕು. ಅವಳಿಗೆ ಯಾವುದೇ ತೊಂದರೆ ಆಗದಾಗಿ ನೋಡ್ಕೊಳ್ಬೇಕು ಅನ್ನೋ ಇಲಾಖೆ ಏನಿದೆ ಅದು ನೋಡ್ಕೊಳ್ಬೇಕು ಅಂತ ನಮ್ಮ ಒಂದು ಮನವಿ. ಪ್ರಕರಣಕ್ಕಿಂತ ಮೊದಲು ಹೌದು. ಈಗ ನಮಗೆ ನಾವು ಮೊನ್ನೆ ಕೂಡ ಹೋದಾಗೆ ಇವ್ರಿಗೆ 2 ತಿಂಗಳು ಅವ್ರ ತಾಯಿ ಹೇಳುವಂತ ವಿಚಾರ, 2 ತಿಂಗಳು ಶಾಲೆಗೆ ಅವಳು ಹೋಗ್ಲಿಲ್ಲ ಅಂತ ಏನೋ ಕಾರಣಕ್ಕೆ ಏನು ಗೊತ್ತೆ ಅವಳಿಗೆ ಹುಷಾರಿಲ್ಲ. ಆಮೇಲೆ ಜ್ಯೋತಿಷದಲ್ಲಿ ಕರ್ಕೊಂಡು ಹೋಗಿ ಅವಳು ಮತ್ತೆ ಸರಿಯಾದ್ಲು, ಮತ್ತೆ ಶಾಲೆಗೆ ಹೋಗುವಂತ. ಈ ಸಂದರ್ಭದಲ್ಲಿ ಆ 2 ತಿಂಗಳ ಅವಧಿಯಲ್ಲಿ ಏನ್ಗಳು ಇವರು ಸಿಸ್ಟರ್ಗಳು ಅವ್ರ ಮನೆಗೆ ಬಂದಿದ್ದಾರೆ ತಪಾಸಣೆ. ಆಮೇಲೆ ಅಲ್ಲಿಯ ಶಾಲೆಯ HM ಏನಿದ್ದಾರೆ ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಬರ್ಬೇಕು ಯಾವುದೇ ಹುಡುಗಿ ಯಾರಲ್ಲಿ ಕೂಡ ಮಾತಾಡ್ಲಿಲ್ಲ 2 ತಿಂಗಳು. ಈ ಸಿಸ್ಟರ್ಗಳಲ್ಲಿ ಇರ್ಬೋದು ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರು ಯಾರು ಕೂಡ ಈ ಹುಡುಗಿ ಸಿಗ್ಲಿಲ್ಲ, ಮಾತಾಡ್ಲಿಕ್ಕೆ ಬರ್ಲೇ ಇಲ್ಲ. ಅವಳಿಗೆ ಅಡಗಿ ಕೂತ್ಕೊಳ್ತಿದ್ದು ಇದು ಸಂಶಯಕ್ಕೆ ಅಲ್ಲಿ ಎಡೆ ಮಾಡಿಕೊಟ್ಟಿದೆ. 2 ತಿಂಗಳು ಶಾಲೆಗೆ ಹೋಗ್ಲಿಲ್ಲ, ಯಾರು ಬಂದ್ರು ಕೂಡ ಎದುರು ಮಾತಾಡೋ ಸ್ಥಿತಿಯಲ್ಲಿ ಆ ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಕಾರಣ ಯಾವ್ದು ಇರ್ಬೋದು ಅಂತ ಹೇಳಿ ಕೂಡ ಅಲ್ಲಿ ಸಾರ್ವಜನಿಕವಾಗಿ ವ್ಯಕ್ತ ಆಗುವಂತ ಅಭಿಪ್ರಾಯಗಳು. ಏನು ನಮ್ಮ ಜೊತೆಯೂ ಮಾತಾಡಿದ್ದಾರೆ. ನಮ್ಗೆ ಇಲ್ಲಿ ಈ ಪ್ರಕರಣದ ಬಗ್ಗೆ ಅನುಮಾನ ಏನಂದ್ರೆ ಬಹಳ ಮುಖ್ಯವಾಗಿರೋದು, ಅವರನ್ನ ಬೆದರಿಸಿದ್ದಾರೆ ಮತ್ತು ಬೆದರಿಕೆಯನ್ನ ಒಡ್ತಾ ಇದ್ದಾರೆ. ಈಗಲೂ ಕೂಡ ಅವರ ತಂದೆಗೆ ಈ ಪ್ರಕರಣದ ಬಗ್ಗೆ ಕೇಸನ್ನು ವಾಪಸ್ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಮನ್ನ ಜೀವ ಸಹಿತ ಬಿಡುವುದಿಲ್ಲ ಅಂತ ಯಾರು ಹರೀಶ್ ಮನಿಯಾನಿ ಅನ್ನುವರು ಜೀವ ಬೆದರಿಕೆ ಕೂಡ ಒಡ್ಡಿದ್ದಾರೆ. ಆ ಬಗ್ಗೆ ನಿನ್ನೆ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಈಗ ಊಹಾಪೋಹ ಏನಿದೆ, ಅವಳ ಮೇಲೆ ಅತ್ಯಾಚಾರ ಆಗಿರಬಹುದು ಎಂಬ ಅನುಮಾನ ಏನಿದೆ ಅದು ನಮ್ಮ ಸಂಘಟನೆಗೂ ಕೂಡ ಇದೆ. ಆ ಬಗ್ಗೆ ನಾವು ಅದಕ್ಕೆ SP-ಗೆ ಹಲವು ಸಂಘಟನೆಗಳ ನಿಯೋಗ ಮನವಿಯನ್ನ ಕೊಟ್ಟಿದ್ದೀವಿ. ಇಲ್ಲಿ ಪ್ರಶ್ನೆ ಬರೋದೇನಂದ್ರೆ, ಕೇವಲ ಗುಡ್ಡಕ್ಕೆ ಕರೆದಿದೆ ಅಂತ ಆಗಿದ್ರೆ ಅವಳು 2 ತಿಂಗಳು ಖಿನ್ನತೆಗೆ ಹೋಗುವಂತ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರ್ಲಿಲ್ಲ. 2 ತಿಂಗಳು ಶಾಲೆಗೆ ಹೋಗದ ಇರುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಮತ್ತೊಂದೇನಂದ್ರೆ ಶಾಲೆಯ ಶಿಕ್ಷಕರು ಅವಳನ್ನು ಉಟ್ಕೊಂಡು ಬರ್ತಾರೆ ಮನೆಗೆ.
ಮನೆಗೆ ಬರುವಾಗ ಅವಳ ಜೊತೆ ಮಾತಾಡೋದಕ್ಕೂ ಅವಕಾಶ ನಿರಾಕರಿಸುವಂತ ಏನು ಆ ಒಂದು ಸನ್ನಿವೇಶ ಸೃಷ್ಟಿಯಾಗುವ ಸಾಧ್ಯತೆ ಇರಲಿಲ್ಲ. ಏನೋ ಇದರ ಒಳಗೆ ಒಂದು ಅನುಮಾನ ಸಹಜವಾಗಿ ನಮ್ಗೆಲ್ರಿಗೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ನಮ್ಮ ಸಂಘಟನೆಗೆ ಅನುಮಾನ ಬರ್ತಾ ಇದೆ. ಅದಕ್ಕೋಸ್ಕರ ಏನು ಪೊಲೀಸ್ ಇಲಾಖೆ ಇದೊಂದು ಸಮಗ್ರವಾದ ವಿಶೇಷವಾಗಿ ಪರಿಗಣಿಸಿ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಮತ್ತು ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕು. ಯಾಕೆಂದ್ರೆ ಆ ಆರೋಪಿ ಯಾರಿದ್ದಾರೆ ಮಹೇಶ್ ಭಟ್ ಅವರ ಬಗ್ಗೆ ಇದರ ಹಿಂದೆಯೂ ಹಲವಾರು ಏನು ಆರೋಪ ಇದೆ. ಅವರು ಬಂದ ಒಂದೇ ಒಂದು ಹೆಣ್ಣು ಮಕ್ಕಳನ್ನ ಬಿಡೋದಿಲ್ಲ, ಅಲ್ಲಿ ಕೂಲಿ ಕಾರ್ಮಿಕರಾಗಿ ಬರುವ ಹೆಣ್ಮಕ್ಳಿಗೆ ಅವರನ್ನ ಬೇಡದ ದೃಷ್ಟಿಕೋನದಲ್ಲಿ ನೋಡ್ತಾರೆ, ಅವರಿಗೆ ದೌರ್ಜನ್ಯ ಎಸಗ್ತಾರೆ ಅನ್ನೋ ದೂರುಗಳಿದೆ. ಮತ್ತೆ ಇದೇ ಕೂಲಿ ಕಾರ್ಮಿಕ ಯಾರು ಈ ಮಗುವಿನ ತಂದೆ 25 ವರ್ಷಗಳಿಂದ ಅವರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಹೇಗೆ ಜೀತದ ತರ ಅವ್ರಿಗೆ 600 ರೂಪಾಯಿ ಕೂಲಿ ಕೊಡ್ತಾ ಇರೋದು, ಅದು ಕೂಡ ಸಮಯ ಇಲ್ಲ, 24 ಗಂಟೆಯೂ ಕೂಡ ದುಡಿಬೇಕು ಒಂದಿದು. ಮತ್ತೊಂದೇನಂದ್ರೆ ಇದನ್ನೊಂದು ಪೊಲೀಸ್ ಇಲಾಖೆ ವಿಶೇಷವಾಗಿ ಪ್ರಕರಣದ ಇದೆಯಲ್ಲಿ ಗಮನಿಸಿ ಇದಕ್ಕೊಂದು ವಿಶೇಷ ತಂಡವನ್ನ ರಚಿಸಿ ಆ ಪ್ರಕರಣವನ್ನ ಒಂದು ಭೇದಿಸುವಂತ ನಿಟ್ಟಿನಲ್ಲಿ ಆರೋಪಿಯನ್ನ ತಕ್ಷಣ ಬಂಧಿಸಬೇಕು ಮತ್ತು ಅವನನ್ನ ವಿಚಾರಣೆಗೊಳಪಡಿಸಬೇಕು. ಇದು ಸಾಧ್ಯ ಆಗ್ಬೇಕು. ಮತ್ತೆ ಇಲ್ಲಿರುವುದು ಅವರು ಪ್ರಭಾವಿ ಪಕ್ಷದ ಹಿನ್ನೆಲೆ ಇರುವಂತವ್ರು, ಬಿಜೆಪಿ ಪಕ್ಷದ ಮುಖಂಡರಂತ ಸ್ಥಳೀಯವಾಗಿ ಎಲ್ರಿಗೂ ಗೊತ್ತಿದೆ. ಒಂದು ಸೊಸೈಟಿಯಲ್ಲಿ ಕೂಡ ಬಹಳ ನಿರ್ದೇಶಕರಾಗಿದ್ದಾರೆ ಅನ್ನೋದಿದೆ. ಇಲ್ಲಿ ನಾನು ಪ್ರಶ್ನೆ ಹಾಕೋದೇನಂದ್ರೆ, ಪ್ರಭಾವಿ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರಾದ್ರೆ ಬಿಜೆಪಿ ಪಕ್ಷದವರು ಈ ಬಗ್ಗೆ ಏನು ಉತ್ತರ ಹೇಳ್ತಾರೆ? ಈಗ ಬಿಜೆಪಿ ಪಕ್ಷದ ನಾಯಕರು ಪ್ರಭಾವಿಗಳು ಬಿಜೆಪಿ ಪಕ್ಷ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಧರ್ಮ, ಹೆಣ್ಣು ಮಕ್ಕಳ ರಕ್ಷಣೆ, ಸಂಸ್ಕೃತಿ ಬಗ್ಗೆ ಯಾವಾಗ್ಲೂ ಬೀದಿಯಲ್ಲಿರುವವರು ಈಗ ದಲಿತ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ, ಈ ಬಗ್ಗೆ ಯಾಕೆ ಅವರು ಧ್ವನಿ ಎತ್ತುತ್ತಾ ಇಲ್ಲ? ಅದೇ ಅವ್ರಿಗೆ ಹೇಳ್ಬೇಕು, ಅವರು ಸ್ಪಷ್ಟಪಡಿಸ್ಬೇಕು ಜನರಿಗೆ. ಯಾಕೆ ಅಂದ್ರೆ ಅವ್ರು ಈಗ ಭೂಮಾಲಕನ ಪರವಾಗಿ, ಅದೇ ಬಲಾಢ್ಯ ಇರುವಂತ ಭೂಮಾಲಕನ ಪರವಾಗಿ ಇದ್ದಾರೋ ಅಥವಾ ದೌರ್ಜನ್ಯಕ್ಕೊಳಗಾದಂತ ದಲಿತ ವರ್ಗದ ಪರವಾಗಿ ಇದ್ದಾರೋ ಅನ್ನೋದನ್ನ ಅವರೀಗ ಸ್ಪಷ್ಟಪಡಿಸ್ಬೇಕು. ನೋಡಿ, ಹರೀಶ್ ಪೂಂಜರು ದಿಗಂತ್ ಅನ್ನುವ ವಿದ್ಯಾರ್ಥಿ ನಾಪತ್ತೆ ಆದಾಗ ಬೆಳ್ತಂಗಡಿಯಿಂದ ಪರಂಗಿಪೇಟೆಗೆ ಓಡಿ ಬರ್ತಾರೆ, ಭರಶೆಟ್ರು ಓಡಿ ಬರ್ತಾರೆ, ವೇದವ್ಯಾಸರು ಓಡಿ ಬರ್ತಾರೆ, ಸಂಸದರು ಓಡಿ ಬರ್ತಾರೆ. ಯಾಕೆ ವಿಟ್ಲಕ್ಕೆ ಈವರೆಗೂ ಕೂಡ ಬಂದಿಲ್ಲ? ಅಥವಾ ದಲಿತ ವರ್ಗದ ಹೆಣ್ಮಕ್ಳಿಗಾದ ಅನ್ಯಾಯದ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಈಗ ಯಾಕೆ ಹೆಣ್ಣುಗಳ ರಕ್ಷಣೆ ಬಗ್ಗೆ ಅವರು ಯಾವ ಧರ್ಮ ರಕ್ಷಣೆಗೂ ಟೊಂಕಗಟ್ಟಿ ನಿಂತಿಲ್ಲ, ತಂಡಗಳನ್ನ ರಚಿಸಿಲ್ಲ, ಅವರೇ ಯುವಕರ ಪಡೆಗಳನ್ನ ಕಟ್ಟಿ ನಾವು ಹಿಂದುತ್ವದ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಬಗ್ಗೆ ಯಾಕೆ ಅವರು ಚಕಾರ ಎತ್ತುತ್ತಾ ಇಲ್ಲ? ಅಂದ್ರೆ ಇಷ್ಟೇ, ಅಲ್ಲಿ